ಮಾಮೇರಿ ಮಾಮೇರಿ ಕೂತಿರಿ. ಈವ ನಚಿಗಿಡಿ ಯಾಕೆ ಬಂತ ಇವ್ ಸುಡ್ಲಿ. ನಾನು ಜೂಕ್ ಮೂಲ್ ನೋಡಿದು ಕರೆದ್ರು ತಪ್ಪು, ಕರೀಲಿ ಅಂದ್ರೂ ಮನಿತನ ಬಂದಿರ್ತದ, ಅದನ್ನು ತಪ್ಪನೇ. ಏನು ಮಾಡ್ಬೇಕು ಏನು ಗೊತ್ತಾಗಲ್ವ ಯವ್ವ. ಇದು ಕರೆದ್ನಂದ್ರೆ ನಾನು ಶಶಿ ನನ್ನ ಗಂಡ ಹಚ್ಚಿ ತೊಳ್ತಾರೆ ಈಗ. ಏನು ಮಾಡ್ಬೇಕು ಏನು. ಆದ್ರೆ ಎಷ್ಟರ ಬೈಲಿ ಎಷ್ಟರ ಜಗಾಡ್ಲಿ ಪಾಪ ಮನಿತನ ಬರೋದು ಮಾತ್ರ ಬಿಡಂಗೆ ಇಲ್ಲಿದು. ಅದ್ರ ಸಂಬಂಧ ನನ್ನ ಜೀವ ಚಿರುಕಂದಂಗಾಗಿ ಮಾತಾಡ್ಸ್ತೀನಿ ಇದಕ್ಕೆ. ಹಿಂಗೆ ಬಂದ್ರೆ ಏನು ಮಾಡ್ಬೇಕು ನೋಡು. ಯಾಕ್ರಿ ಮಮ್ಮಿ ಮನಿತನ ಬಂದ್ರೂ ಕರೆಯಂಗಿಲ್ರಿ, ಮಾತಾಡ್ಸಂಗಿಲ್ಲ ಏನ್ರಿ? ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಕೂತ್ರಿ ಏನು ಅದೇ ಜಗಳನೇ? ಅಯ್ಯ ಹಂಗೇನಿಲ್ಲವ, ಬಾ ಕೂಡ್ ಬಾ. ಮಾಮಿರಿ ತಪ್ಪಾಗ್ಯದ್ರಿ, ನಾ ಅವತ್ತು ಹಂಗೆ ಮಾಡಿದ್ದು. ಇನ್ನೊಮ್ಮೆ ಒಟ್ಟು ನಿಮ್ಮ ಜೊತೆ ಜಗಳ ತೆಗಿಯಂಗಿಲ್ರವ. ನೀವು ಕರೆಗೂ ದೇವ್ರು ಇದ್ದಂಗ್ರಿ ಮಾಮಿ. ನನ್ನ ಪಾಲಿಗೆ ನೀವೇ ದೇವ್ರು ನೋಡ್ರಿ. 2-3 ದಿನ ಆಯ್ತು ರೀ ನಿಮ್ಮ ನೋಡಿಲ್ಲ, ನನಗೆ ಜೀವ ತಳಮಳಿಸ್ದಂಗೆ ಆಗ್ಲಿಕ್ಕೆ ಬಿಟ್ಟಿತ್ರವ. ಇರ್ಲಿ ಬಿಡು, ಮತ್ತೆ ನಿನ್ನ ಸ್ವಭಾವನೇ ಹಂಗದ, ಏನು ಮಾಡ್ಬೇಕು ನನಗೂ ತಿಳಿದಂಗೆ ಆಗ್ಬಿಟ್ಟದವ ನಿನ್ನ ಸ್ವಭಾವ. ಹಂಗಾಗಿ ನಾನು ಅಷ್ಟು ಹಚ್ಕೊಳಂಗಿಲ್ಲ. ಆದ್ರೆ ಮನ್ಯಾಗ ಬೈತಾರ ಯವ್ವ, ಅವರು ಗೊತ್ತ ಇರಂಗಿಲ್ಲಲ್ಲ, ನಿಮ್ಮ ಮಾವ ಸೊಸಿ ಬೈತಾರ. ನಿಂಬಲ್ಲಿ ಎಷ್ಟು ದೊಡ್ಡ ಗುಣ ಅದ ನೋಡ್ರಿ ಮಾಮಿ. ಕರೆಗೂ ನೀವು ನನ್ನ ತಾಯಿ ಇದ್ದಂಗ್ರಿವ. ಮಗಳ ಗತಿ ನೋಡ್ಕೋತೀರಿ ನೋಡ್ರಿ ನನ್ನ. ಎಷ್ಟು ಸಲ ಬೈಲಿ ಏನಾರ ಜಗಾಡ್ಲಿ ಎಷ್ಟು ಕ್ಷಮಿಸೋ ಗುಣ ಅದ ನೋಡ್ರಿ. ಅದು ನನಗೆ ಭಾಳ ಇಷ್ಟ ಆಗ್ತದ್ರಿ ಮಾಮಿ. ನಮ್ಮ ತವ್ರ ಮನೆಗೆ ಹೋಗಿದ್ದೆ ರೀ, 2 ದಿನ ಕಣ್ಣೀರು ಕೂಳು ಕುಡಿ ತಿಂದು ಬಂದಿನ್ರಿ ಮಾಮಿ ನಮ್ಮ ತವ್ರ ಮನ್ಯಾಗ. ಯಾಕೇನಾಯ್ತು? ನಿನ್ನ ಸ್ವಭಾವನೆ ಹಂಗೆ ಅದ. ಮತ್ತು ಇಷ್ಟು ವರ್ಷದಿಂದ ಓದ್ತಿ ತವ್ರ ಮನೆಗೆ, ಅರ್ಥ ಮಾಡ್ಕೋಬೇಕು ಅವರು. ಏನಂದ್ರೆ ನಿನಗೆ ಏನಂತ ಹೆಂಗೆ ಹೇಳ್ರಿ ಮಾಮಿ? ನನಗೆ ಹುಚ್ಚಿ ಅಂತೇಳಿ ಪಟ್ಟ ಹುಷಾರಿ ಮಾಮಿ. ದವಾಖಾನಿಗೆ ಹಾಕ್ತೀವಂತ ನಿಂತಿದ್ರಿ ಧಾರವಾಡಕ್ಕೆ. ಅದು ಯಾವುದೋ ಹುಚ್ಚಾಸ್ಪತ್ರೆಗೆ ಹಾಕ್ತೀವಂತ ನಿಂತಿದ್ರಿ. ಒಲ್ಲೆಪ್ಪ ಯಪ್ಪ ಶಾಣಿದಿರಿ ಅಂತೇಳಿ ಬಂದಿನ್ರಿ ಮಾಮಿ ನಾನು. ಅಯ್ಯ ನಿನಗೆ ಹುಚ್ಚ ಅಂದ್ರ ಯಾರೇ ಅವರು? ಒಬ್ರು ಅಲ್ರಿ ಮಾಮಿ, ಇಡೀ ಮನೇಸ್ ಮಂದಿನೇ ಹುಚ್ಚ ಅಂದ್ರಿ. ನಾನು ಹಡದ ತಾಯಿನೇ ನನಗೆ ಹುಚ್ಚ ಅಂದ್ಲರಿ. ಅಲ್ಲಿನ ಹೋಗೇನ ಕಿತಾಪತಿ ಮಾಡಿಯನ ನೀನು? ನಾ ಏನು ಮಾಡ್ಲಿ ಹೇಳ್ರಿ ಮಾಮಿ. ಅಲ್ರಿ ಹೋಗಿನಲ್ರಿ, ಹೋಗೋಷ್ಟಿಗೆನೆ ಹೋಸ್ರು ಪಿಕ್ಚರ್ಗೆ ಹೋಗ್ಬಿಟ್ಟಾರ ನೋಡ್ರಿ ನಮ್ಮ ಅವ್ನು ಒಂದೇ ಬಿಟ್ಟು. ಪಾಪದ ಒಂದೇ ಕೂತದ್ರಿ, ವಯಸ್ಸಾಗ್ಯದ, ಕೈಕಾಲು ನೋವು ಇರ್ತಾವಿಲ್ರಿ ಮೊದ್ಲೇ. ಹೆಂಗೆ ಮಾಡ್ಬೇಕು ಹೇಳ್ರಿ? ಅದೇ ಎದ್ದೆದ್ದು ಊಟಕ್ಕೆ ಕೊಡಿಸ್ತೀನಿ ಬಾರವ, ಅದು ಮಾಡ್ತೀನಿ ಬಾರವ, ಇದು ಮಾಡ್ತೀನಿ ಬಾರವ ಅಂತಿತ್ತು ಬಿಡ್ರಿ. ಪಾಪ ತಾಯಿ ಹಡ್ದ ಕಳ್ಳು. ಇವ್ರು ಯಾಕೆ ಹೋಗ್ಬೇಕು ಹೇಳ್ರಿ? ಒಮ್ಮೆ ರಾತ್ರಿ 12ಕ್ಕೆ ಬಂದಾರ್ರಿ ಮಾಮಿ. ಹೆಂಗೆ ಆತದ ಹೇಳ್ರಿ? ಹಂಗಾದಾಗ ಸೆಸ್ಗಳದ್ದು ಆತದ್ರಿ. ಹೌದಾ, ಪಿಕ್ಚರ್ಗೆ ಹೋಗಿದ್ರನು? ಸಂತೆ ವಾರ ಪೂರ್ತಿ ದುಡ್ದತಾವ, ನೀ ಸಂಡೇ ಹೋಗಿ ಕಾಣಿಸುತ್ತ ಹೋಗಿರ್ಬೇಕು. ಇರ್ಲಿ ಬಿಡು, ನೀನು ಒಂದು ಸ್ವಲ್ಪ ತಾಳ್ಮೆ ತಗೋಬೇಕು ಸುಂದ್ರಿ. ನೀವು ಹಿಂಗೆ ಅಂತೀರಿ ಮಾಮಿ, ನಮ್ಮ ಅವ್ವನು ಹಿಂಗೆ ಅಂತಾಳ್ರಿ. ಅಲ್ರಿ ಹೋದ್ರೆ ಹೋಗಲ್ಲ ಬಿಡ್ರಿ. ಹೌದು ಬಿಡ್ರಿ, ನಾ ತಾಳ್ಮೆ ತಗೋಬೇಕಂತೀರಲ್ಲ ಒಪ್ಕೋತೀನಿ. ಮರ್ದಿವ್ಸರ ಒಂದು ಸ್ವಲ್ಪ ನಸಿಗ್ನಾಗ ಎದ್ದೇಳ್ಬೇಕಿಲ್ರಿ ಮಾಮಿ. ಒಂದು ಕಪ್ ಚಹಾ ಮಾಡಿಕೊಡಂಗಿಲ್ರಿ ನಮ್ಮ ಅವ್ಗೆ. ತೀರಾ ಏನ್ರಿ 9 ಗಂಟೆ 10 ಗಂಟೆಗೆ ಹಾಕ್ತಾರಿ ರಂಗೋಲಿ. ಹೊರಗೆ ಹಾಕೋ ಪದ್ಧತಿ ಯಾರೇ ಅದು? ನೀವು ಹೊರಗೆ ತಳಿ ರಂಗೋಲಿ ಅಷ್ಟು ಲೇಟಾಗಿ ಹಾಕ್ತಾರ? ಹೇಳಿದ್ರೆ ಎಷ್ಟಕ್ಕೆ ಎದ್ದೇಳ್ತಾರ ಅವರು? ಏನು ಹೇಳೋದು ಬಿಡ್ರಿ ಮಾಮಿ. ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನ್ರಿ ಅಂದ್ರೂ ಕುಂಡಿ ಬಾರ್ಲಾಕೊಂಡು ಬಿದ್ದಿರ್ತಾರ. ಎಷ್ಟು 7:30-8ಕ್ಕೆ ಎದ್ದೇಳ್ತಾರ ನೋಡ್ರಿ. ಮತ್ತೆ ಎದ್ದು ಆ ಕಡೆ ತಿರುಗಾಡಿ ಈ ಕಡೆ ತಿರುಗಾಡಿ ಒಂದು ಸ್ವಲ್ಪ ಅದು ಮೊಬೈಲ್ ಎದ್ದು ನೋಡಿ ತಿಕ್ಕಿ ಹಲ್ಲು ತಿಕ್ಕೊಂಡು ಚಹಾ ಮಾಡ್ಕೊಂಡು ಕುಡಿದು ಆ ಹುಡುಗರು ಸಂಭಾಳಿಸಿ ಒಳಗಿನ ಕಸ ಮುಗಿಸಿ ಹೊರಗೆ ಹೋಗಿ ಆಕಾಶಿಗೆ ಮತ್ತೆ 9ನೇ ಆಗತ್ತದಲ್ರಿ. ಮತ್ತೆ ನಿಮ್ಮ ಊರು ಏನೋ ಅನ್ನಂಗಿಲ್ಲನ? ಹಾಂ, ಅದೇ ಬೈದಿ ನೋಡ್ರಿ ನಾನು. ಹೇಳವ ಸ್ವಸ್ಥರಿಗೆ ಹಿಂಗೆ ಬಾಯಿ ಮುಚ್ಕೊಂಡು ಕೂಡ್ಬೇಡ, ಕಲ್ಲು ಕೂತಂಗ ಹೇಳಿ ತಿಳಿಸಿ ಹೇಳಿ ಮಾಡಿಸ್ಕೋ ಕೆಲಸ ಅಂದ್ರೆ ಆಕಿನೂ ನನಗೆ ಬೈತಾಳ್ರಿ. ಅಯ್ಯ ನಾ ಹಿಂಗಿದ್ರೆ ಜಗಳ ಆಗಂಗಿಲ್ಲವ, ನಾ ಅದಕ್ಕೆ ಹಿಂಗೆ ಹೊಂದ್ಕೊಂಡು ಹೊಂಟೀನಿ, ನೀ ಹೇಳಿ ಕೊಡ್ಬಾರ್ದು ಸುಂದ್ರಿ ನಮ್ಮ ಸಂಸಾರದಾಗ ಅನ್ಬೇಕಾರೆ ನಮ್ಮವ್ವ. ಅವ್ರು ಅನ್ನೋದು ಕರೆಯದ ಬಿಡ ಸುಂದ್ರಿ. ಈಗ ಜಗಾಡ್ಕೋತ ಕೂತ್ರ ಆಗ್ತಿಲ್ಲ ಬಿಡ ಯವ್ವ. ನಾವು ನಮ್ಮ ಸಸಿ ಜೊತೆ ಹೊಂದ್ಕೊಂಡು ಹೊಂಟಿವಿ ಇಲ್ಲ. ಮತ್ತೆ ಬಕ್ರೆ ಬರಂಗಿಲ್ಲ, ಚಪಾತಿ ಬರಂಗಿಲ್ಲ, ನಮಗೆ ಇಷ್ಟ ಆಗಿದ್ದು ಊಟ ಏನು ಬರಂಗಿಲ್ಲ. ಅವ್ರಿಗೆ ಮಾಡ್ಲಿಕ್ಕೆ ಒಂದು ಜುಣ್ಕ ಮಾಡ್ಲಿಕ್ಕೆ ಬರ್ತದ, ಒಂದು ಏನಾರ ಮಾಡ್ಲಿಕ್ಕೆ ಬರ್ತದ. ಇಂಥವೆಲ್ಲ ಏನು ಮಾಡ್ಬೇಕು? ಮತ್ತೆ ಹೊಂದ್ಕೊಂಡೋದ್ರೆ ಜಗಳ ಬರಂಗಿಲ್ಲ ನೀನು. ಮತ್ತೆ ಈಗಿನ ಕಾಲದ ಸ್ವಸ್ಥ ಇರಂಗಿರ್ತಾರವ, ಏನು ಮಾಡಲಿ ಹೇಳು? ಮೊದಲ ನಮ್ಮಂಗಿರೋ ಅಂದ್ರೆ ಈಗ ಆತದ ಅವ್ರಿಗೆ ಆಗಂಗಿಲ್ಲ. ನಾವೇ ಹೊಂದ್ಕೊಂಡು ಹೋಗ್ಬಿಡ್ಬೇಕು. ಮತ್ತೆ ನಿಮ್ಮ ಊರು ಅನ್ನೋದನ್ನು ಕರೆಯದ ಬಿಡ ಸುಂದ್ರಿ. ನೀವು ಹಿಂಗೆ ಸಲಿಗೆ ಕೊಡ್ತಿರಲ್ರಿ ಮಾಮಿ, ಅದಕ್ಕಂದಲೇ ಅವ್ರು ಹಂಗೆ ಮಾಡ್ತಾರೆ. ನೀವು ಮೊದಲಿನ ಹಂಗೆ ಬಂದ ತಕ್ಷಣನೇ ಬೆಸಿಗೆ ಮಾಡಿಬಿಡ್ಬೇಕ್ರಿ ಅವರಿಗೆ. ಅಂದ್ರೆ ಅವರು ಹೆಂಗಿರ್ಬೇಕು ಹಂಗಿರ್ತಾರ ಮನ್ಯಾಗ. ಮೊದಲ ನೀವು ಸಲಿಗೆ ಕೊಟ್ಟ ಅಂದ್ರೆ ಏನೋ ಅಂತಾರಲ್ಲ, ಸಲಿಗೆ ಕೊಟ್ಟು ನಾಯಿ ಗಳಿಗೆ ಮುಷಿ ನೋಡಿ ಹಂಗತ್ತಾರೆ ಅವರು. ಅದು ನಮ್ಮ ಕಾಲಕ್ಕೆ ಸುಂದ್ರಿ, ನಮ್ಮ ಅತ್ತಿದಾರ ಅಂತಿದ್ರ ಹಂಗೆ, ಸಲಿಗೆ ಕೊಟ್ಟು ನಾಯಿಗಳಿಗೆ ಮುಷಿ ನೋಡಿತ್ತು ಅಂತೇಳಿ. ಈಗ ಹಂಗೆ ಮಾಡಕ್ಕೆ ಹೋದ್ವಿ ಅಂತಿಕ್ಕು ಸೀದಾ ಪೇಪರ್ ತೊಗೊಂಡ್ಬರ್ತಾರ, ಸಹಿ ಮಾಡಿಕೊಡ್ರಿ ಇದು ಓದ್ತೀನಿ ನಾನು ನಮ್ಮ ತವ್ರ ಮನೆಗೆ ಅಂತೇಳಿ. ಡೈವರ್ಸ್ ಏನು ಅದೇನು ಅಂತಾರಲ್ಲ, ನಮ್ಗೆ ಅನ್ನಕ್ಕೆ ಸೈದು ಬರಂಗಿಲ್ಲ ಅದು. ಸೋಡಾ ಚೀಟಿ ಕೊಟ್ಟ ಹೋಗುತ್ತಾರೆ. ಹಂಗದಿ ಕಾಲ. ಮೊದಲಿನಂಗ ಇಲ್ಲ ಸುಂದ್ರಿ. ಈಗ ಕಾಲಮಾನ ಭಾಳ ಸೂಕ್ಷ್ಮ ಆಗ್ಯಾವ ಯವ್ವ. ನಾವು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಯಾಕ ಅನ್ಸ್ತಿದ್ದೀವಿ ನಮ್ಮ ಅತ್ತಿಗೆ. ಈಗಿನವ್ರ ಹೌದೇವ ಮಾಮಿ, ಈಗಿನ ಹುಡುಗಿಯರು ಅತಿ ಮಾಡ್ತಾರೆ. ಮದುವೆ ಆಗ್ಯದಂತ ಗೊತ್ತೇ ಆಗಂಗಿಲ್ಲ ನೋಡ್ರಿ ಮಾಮಿ ಅವ್ರದ್ದು. ನಮ್ಮ ಕಾಲಕ್ಕೆ ಹೇಳ್ರಿ, ಲಗ್ನ ಆಯ್ತಂತಿಕೋ ಹೊಸ್ದಾಗಿ ಬಂದಿವಂದ್ರೆ ಸೀರೆ ಉಟ್ಕೊಂಡು ಗಲ್ಲಕ್ಕೆ ಇಷ್ಟು ಅರ್ಶಿನ ಹಚ್ಕೊಂಡು ಇಷ್ಟೊದ್ದು ಕುಂಕುಮ ಹಚ್ಕೊಂಡು ಕೈ ತುಂಬ ಬಳಿ, ಕಾಲು ತುಂಬ ಕಾಲುಂಗ್ರ, ಚೈನ, ಮೈ ತುಂಬ ಬಂಗಾರ ಹಾಕೊಂಡು ಸೀರೆ ಉಟ್ಕೊಂಡಿದ್ರ ಮದುಮಗಳು ಅಂತಿದ್ರಿ. ಈಗಿನವ್ರ ಲಗ್ನ ಆಗಿರ್ತಾರ, ಹೋಗಿ ಬಂದಿರ್ತಾರೆ ನೋಡ್ರಿ, 5 ದಿನ ಇದ್ದು ಬಂದಿರ್ತಾರಲ್ಲ, ಅವ್ರು ಲಗ್ನ ಆದಂಗನೇ ಅನ್ಸಂಗಿಲ್ರಿ. ಅದೇ ಮತ್ತೆ ತ್ರಿಪುರ್ತ ಏನು ಅದನ್ನ ಟಿ ಶರ್ಟ್ ಹಾಕೊಂಡು ನಿಂತು ಬಿಡ್ತಾರೆ. ಲಗ್ನ ಆದ್ರ ಏನೋ ಬಿಟ್ರಿ ಏನ್ರಿ ಈಗಿನ ಹುಡುಗಿಯರಿಗೆ ಏನು ವ್ಯತ್ಯಾಸನೇ ಇಲ್ಲ ನೋಡ್ರಿ.
ಈಗಿನ ಕಾಲನೇ ಹಂಗದ ಸುಂದ್ರಿ. ಅವ್ರು ಕೇಳಂಗಿಲ್ಲ, ಸೀರೆ ಅಂತ ಸುತಾರ ಮುಟ್ಕೊಳಕ್ ಬರಂಗಿಲ್ಲ ಏನು ಹುಡುಗಿಯರಿಗೆ. ಅದು ಸೀರೆ ಉಟ್ಕೊಂಡ್ವಿ ಅಂದ್ರೆ ಯಾರೋ ಒಬ್ರು ಉಡ್ಸಾಕಬೇಕಲ್ಲ. ಇನ್ನ ಬಾತ್ರೂಮಿಂದ ಬರೋ ಮುಂದಾಗ ಬರೀ ಒಂದು ಟಾವೆಲ್ ಹಚ್ಕೊಂಡ್ ಬರ್ತಾರ. ಅಯ್ಯವ್ವ, ಅದು ಒಂದು ದೊಡ್ಡ ಇದು ಅದು ಈಗಿನ ಹುಡುಗಿಯರ್ದು. ಹೌದ್ರಿ ಮಾಮಿ, ನೀವು ಒಂದು ಮಾತು ಕರೆ ನೋಡ್ರಿ. ಅವ್ರು ಇವ್ರು ಯಾಕ್ರಿ, ಮೊನ್ನೆ ನಮ್ಮ ಅಣ್ಣನ ಮಗಳ ರೀ ಕಾಲೇಜ್ ಕೂತದ್ರಿ, ದೊಡ್ಡ ಕೋಣ ಆಗ್ಯದ, ಇನ್ನ ಲಗ್ನ ಆಗಿಲ್ಲ ಅನ್ನೋದು ಅಷ್ಟೇ ರೀ. ಸ್ನಾನ ಮಾಡಿ ಹೊರಗೆ ಬಂದ್ಲು, ಬರೀ ಒಂದು ಹಿಂಗೆ ಟಾವೆಲ್ ಸುತ್ಕೊಂಡ್ಬಂದ್ಲು. ಅಯ್ಯೋ, ನಾನು ನೋಡಿ ಗಾಬರಿ ಆಯ್ತು. ಇದೇ ನಾನಿನ ಬೆಕ್ಕೊಂಡ್ ಬೀಳಿ ಗಂಡ್ಸಾಗಿಯಲ್ಲ, ಒಂದು ಟಾವೆಲ್ ಹಚ್ಕೊಂಡ್ಬರ್ತಿದ್ದಿ. ನೈಟಿ ಒಯ್ದು ಅಲ್ಲಿ ನೈಟಿ ಹಾಕೊಂಡು ಬಂದು ರೂಮ್ನಾಗ ಬಂದು ಬೇರೆ ಏನಾರ ಬಟ್ಟೆ ಹಾಕೋಬೇಕು. ಹಿಂಗೆ ಬರ್ತಾರ ಹೊರಗೆ ಯಾರ ಗಂಡಸರು ಇರಲಿ ಮಾಡಲಿ ಅಂತ ನಾ ಅಂತೀನಿ. ಅಯ್ಯ, ಅದ್ರಾಗ ಏನಾಗುತ್ತೆ, ಟಾವೆಲ್ ಹಚ್ಕೊಂಡಿನಿಲ್ಲ. ನನಗೆ ಅಲ್ಲಿ ನೀರು ಇರ್ತಾವ, ಹೆಂಗೆ ಹೊತ್ಕೋಬೇಕು ಬಾತ್ರೂಮ್ನಾಗ, ನಮ್ಗೆ ಹಂಗೆ ಬರಂಗಿಲ್ಲವ ಅಂತೇಳಿ ಕಾಮನ್ ಆಗಿ ಅಂದ್ಬಿಟ್ಲು ರೀ ಆಕಿ. ನನಗೆ ಗಾಬರಿ ಆಯ್ತವ ಯವ್ವ. ಅದಕ್ಕೆ ನೋಡ್ಬೇಕಂದ್ರೆ ಈಗಿನ ಹುಡುಗಿಯರಿಗೆ ಸಣ್ಣ ಟವಲ್ ಬಗೆರಂಗಿಲ್ಲ. ಲುಂಗಿ ಅಂತ ದೊಡ್ಡ ಟವಲ್ ತಗೊಂಡಿರ್ತಾರ, ಅದನ್ನ ಮ್ಯಾಲಿಂದ ಹಿಂಗೆ ಸುತ್ಕೊಂಡ್ ಬಂದ್ಬಿಡ್ತಾರೆ ತಳಗ ತನ ಆಗಂಗ. ರೂಮ್ನಾಗ ಬಂದನೆ ಎಲ್ಲ ಬಟ್ಟೆ ಹಾಕೊಳ್ಳೋದು ಅದು ಮಾಡ್ತಾರ. ಆ ಹುಡುಗರಿಗೆ ಏನವ ಕಾಮನ್ ಆಗ್ಬಿಟ್ಟದು. ಅವರು ಇವ್ರು ಯಾಕೆ ನನ್ನ ಸೊಸಿನ ಹಂಗೆ ಮಾಡ್ತಾರ ನೋಡ್ರಿ. ಮತ್ತು ಮಾಮಾರಿದ್ದಾಗ ಹಿಂಗೆ ಬಂದ್ರೆ ಏನು ಮಾಡ್ತೀರಿ? ಅದ್ರಾಗ ನಿಮ್ಮ ಮನೆಗೆ ಮಂದಿ ಬರೋರು ಹೋಗೋರು ಭಾಳ ಮಂದಿ ಇರ್ತೀರಿ. ಹಾಲ್ನ್ಯಾಗ ಹಂಗೆ ಕೂತಾಗ ಹಂಗೆ ಉಟ್ಕೊಂಬಂದ್ಲಂದ್ರೆ ಎಷ್ಟು ಸೈರಿ ಮಾಮಿ. ಏ ಅವ್ವ, ಅದಕ್ಕೆ ನಾ ಆಕಿ ಸ್ನಾನಕ್ಕೆ ಹೋದ್ಲಂದ್ರೆ ಒಟ್ಟ ನಿಮ್ಮ ಮಾಮನ ಕೂಡ್ಸೆ ಕೊಡಂಗಿಲ್ಲ ಮನ್ಯಾಗ. ನಡ್ರಿ ಹೊರಗಂತೆ ಕಳಿಸ್ಬಿಡ್ತೀನಿ. ಹೌದು ಬಿಡ್ರಿ, ಮತ್ತು ಮಾಮಾರಿದ್ದಾಗ ಮನೆಗೆ ಬರೋರ ರೀ ಮಂದಿ, ಹೊರಗೆ ಹೋದ್ರಂದ್ರ ನಡೀತದೇನ. ಚಲೋ ಮಾಡಿರಿ ನೋಡುವ ಅದೊಂದು. ಅದು ಹೋಗ್ಲಿ ಬಿಡು. ನಿನ್ನ ಹುಚ್ಚಾಸ್ಪತ್ರೆ ಸೇರಿಸ್ತೀನಿ ಅಂತ ಯಾರಂದ್ರು? ಅವೇ ರೀ ನಮ್ಮ ತಮ್ಮನ ಹೇಳ್ತಿದ್ದಾರೆ, ಎರಡು ಇದಾವಲ್ಲ ಗಾಂಡಿದ್ರೆ ಕಿವಿ ಊದಿರ್ತಾರ. ಅವರು ಬಂದು ನಮ್ಮ ಅವ್ನ ಮುಂದೆ ಅಂದಿರ್ತಾರ, ಸುಂದ್ರಿ ಯಾಕೆ ಹಿಂಗೆ ಮಾಡ್ತಾಳವ್ವ, ತೋರಿಸ್ಬಿಡಮ್ಮು, ಏನೋ ಮಾನಸಿಕ ಕಾಯಿಲೆ ಇರ್ತದದು ಅಂತೇಳಿ ಅಂದಾರಂತ. ಈಕೆ ನಮ್ಮವನು, ನೋಡೋ ಸುಂದ್ರಿ ನಿಮ್ಮ ತಮ್ಮದಾರ ಮಾತು ಕೇಳವ, ಹೋಗಿ ಬಾ ಒಂದು ಸ್ವಲ್ಪ. ಪಾಪ ಅದು ತಾನೇ ಬಡ್ಕೋತದ್ರಿ, ತಾಯಿ ಆಡ್ದ ಕಾಳು ಆರಾಮಾದ್ರೆ ಸಾಕು ಮಗಳಿಗಂತ ಅದು ಬಡ್ಕೋತದ. ಇವರು ಹಿಂಗೆ ಅನ್ನೋದು ಆಕೆಗೇನು ಗೊತ್ತು ಪಾಪ. ಅಯ್ಯೋ, ಇದೇನಿದು ಹೋದೆ ಪಿಸಾಚಿ ಅಂದರೆ ಬಂದಿಯಾಗ ವಾಕ್ಷಿ ಅನ್ನೋ ಥರ ಮತ್ತೆ ಬಂದ್ಬಿಟ್ಟಿದೆ ಇದು ಸುಂದ್ರಿ. ಮತ್ತೆ ಯಾವ ಡ್ರಾಮಾ ಶುರು ಮಾಡ್ತಾಳೋ ಏನೋ. ಬಂದೆ ಯಾಕೆ ವಾಪ್ರಿಯ ಮಾತಾಡ್ಸಂಗಿಲ್ಲ, ಏನೋ ವಿಚಾರ ಮಾಡ್ಕೊತ ನಿಂತ್ಬಿಟ್ಟಿಯಲ್ಲ. ಅಯ್ಯೋ, ನಿಮ್ಮ ಜೊತೆ ಏನ್ರಿ ಮಾತು ನಂದು? ಮತ್ತೆ ಬಂದ್ಬಿಟ್ಟಿದ್ದೀರಾ ಯಾಕೆ? ಏನು ಕೆಲಸ ಆಯಿತು? ಮತ್ತೆ ಇವಳನ್ನ ಕರ್ತಿದ್ದೀರಾ ಅಷ್ಟೆಲ್ಲ ಹಗರಣ ಮಾಡಿದ್ರು? ಅದ್ರ ಮೊದಲಿಂದ ಸ್ವಭಾವನೆ ಹಂಗದಳ ಪ್ರಿಯ. ಮನಿತನ ಬಂದು ತಪ್ಪಾಗ್ಯದ್ರಿ ಮಾಮಿ, ಕ್ಷಮಿಸ್ಬಿಡ್ರಿ ಅಂತ ಕೇಳ ಮತ್ತೆ ಮಾತಾಡ್ಸ್ಲಾರ್ದೆ ಹೆಂಗಿರಕ್ಕಾಗತ್ತೆ ಹೇಳು ಪ್ರಿಯ? ಅಯ್ಯೋ ಅತ್ಯ, ನೀವೊಬ್ರು ತುಂಬ ಇನ್ನೋಸೆಂಟು. ಅವಳನ್ನ ನಂಬೇಡಿ, ಮತ್ತೆ ಏನಾದರೂ ಪ್ರಾಬ್ಲಮ್ ಮಾಡೇ ಮಾಡ್ತಾಳ ಅವಳು. ಅಯ್ಯೋ ಪ್ರಿಯ, ನಾ ಏನು ಪ್ರಾಬ್ಲಮ್ ಮಾಡಲೇ ಅವ್ವ? ನೀನೇ ಬೈದಿದ್ದಿ, ಜೈಲಿಗೆ ಹಾಕ್ತೀನಿ ಅಂದಿದ್ದಿ. ಆದ್ರೂ ನಾನು ಮಾಮಿ ಮುಖ ನೋಡಿ ಬಂದೀನಿ. ಯಾಕೆ ಹೇಳು? ಮಾಮಿಯರು ಪಾಪ ದೊಡ್ಡವರಿದ್ದಾರ, ಮೊದಲಿಂದ ತಾಯಿಗತೆ ನೋಡ್ಕೊಂಡಾರ, ಮರ್ಯಾದೆ ಕೊಡಬೇಕು ಅಂತೇಳಿ ಮನಿತನ ಬಂದ್ರೆ ಹಿಂಗೆ ಮಾತಾಡ್ತೀಯ? ನನಗೆ ಹಂಗೆ ದ್ವೇಷ ಐತಂತಿಕ್ಕೋ ನಿಮ್ಮ ಮನೆ ಕಡೆನೇ ಬರ್ತದಿಲ್ಲ. ನನಗೆ ಯಾವತ್ತೂ ಮಾಮಿ ಮೇಲೆ ದ್ವೇಷನೇ ಇಲ್ಲ, ಅವ್ರು ನನ್ನ ತಾಯಿ ಅಂತ ತಿಳ್ಕೊಂಡಿನಿ. ಅಮ್ಮ ತಾಯಿ, ಮಹಾತಾಯಿ, ನೀನು ಯಾವಾಗ ಹೆಂಗಿರ್ತೀವೋ ಹೇಳಿಕ್ಕಾಗಂಗಿಲ್ಲ. ಈಗ ತಾಯಿ ಅಂತೀಯ, ಏನಾದರೂ ಜಗಳ ಬಂದರೆ ಎಲ್ಲರೆದ್ರಿಗೂ ಮರ್ಯಾದೆ ಕಳೆದು ಬಿಡ್ತೀಯ ನೀನು. ತಾಯಿ ಹೋಗಿ ನಾಯಿ ಮಾಡ್ತೀಯ. ಹೋಗಮ್ಮ, ನೀನು ತುಂಬ ಒಳ್ಳೆಯವಳಿದೀಯಾ, ಬೇಕಾಗಿಲ್ಲ ನಿನ್ನ ಫ್ರೆಂಡ್ಶಿಪ್ಪೇ ಬೇಡ ನನಗೆ. ಏ ಪ್ರಿಯಾ, ಹಂಗೆಲ್ಲ ಮಾತಾಡ್ಬಾರ್ದು. ಎಷ್ಟರ ನಮ್ಗೆ ವೈರಿಗಳು ಬರಲ್ರಕ್ಕ, ಮನಿತನ ಬಂದವ್ರಿಗೆ ಒಳಗೆ ಬರ್ರಿ ಅಂತ ಕರೆದು ಪದ್ಧತಿ ಅದು. ಹಂಗೇನು ಮಾಡ್ಬಾರ್ದೇನು? ಹೋಗಿ ಒಂದೆರಡು ಕಪ್ ಚಾ ಮಾಡ್ಕೊಂಬೋಗು. ಅತ್ತೆ, ನಿಮ್ಮದು ದೊಡ್ಡ ಗುಣ ಇದೆ, ಅದಕ್ಕೆ ಈ ಥರ ಮಾತಾಡ್ತೀರಾ. ಅವಳು ಏನೇ ತಪ್ಪು ಮಾಡಿದ್ರು ಮತ್ತೆ ಕ್ಷಮಿಸ್ತೀರಾ. ಅದು ಸರಿ ಇರಲ್ಲ ಅತ್ತೆ, ಅವಳು ಚೇಂಜ್ ಆಗೋದೇ ಇಲ್ಲ. ಅವಳ ಕ್ಯಾರೆಕ್ಟ್ರೇ ಒಂಥರ ವಿಚಿತ್ರವಾಗಿದೆ. ಏ ಹೋಗ್ಲಿ ಬಿಡ ಪ್ರಿಯ, ಅದ್ರ ಸ್ವಭಾವನೆ ಹಂಗಾದ ಮೊದಲಿಂದ. ನಮ್ಮ ಮದುವೆಯಾಗಿ ಬಂದಾಗಿಂದ ನೋಡ್ಲಿಕ್ಕತ್ತೀನಲ್ಲ, ಯಾಕೆಂದ ಹಂಗೆ ಒಟ್ಟ ಎಲ್ಲರ ಕೈಲಿ ಬಯಸ್ಕೋತದ, ಮತ ಬರ್ತದ, ಮತ ಹೋಗ್ತದ. ಪಾಪ ಇರುವ 4 ಮನಿ ಅದಾವ ಸುತ್ತಮುತ್ತ, ಮಾಮಿ ಅಂತ ಸಂತೆನ ಬರ್ತದ, ಕೂಡ್ತದ. ಏನಾರ ಬೈಲಿ ಅನ್ಲಿ ಹಚ್ಕೊಳಂಗಿಲ್ಲ, ಮತ ಬರ್ತದ, ಮಾತಾಡಿಸ್ತದ. ಅಂಥದನ್ನ ಬಿಟ್ಟು ಕೊಡಾಕ ಒಂಥರ ಅನಿಸ್ತವ ನನಗೆ. ಜೀವ ಚುರುಕಂತದ ನೀನ ಅದ್ರದ್ದು ನೋಡಿದ್ರೆ. ಸ್ವಭಾವ ಹಂಗಾದ, ಆದ್ರೆ ಗುಣದಿಂದ ಒಳ್ಳೆಕಿದ್ದಾಳಕಿ. ಏನು ಕೆಲಸ ಹೇಳಿದ್ರು ಮಾಡ್ತದ. ಇರ್ಲಿ ಬಿಡು, ಹಂಗೆಲ್ಲ ಅನ್ಬೇಡ. ಪಾಪ ಮನಿತನ ಬಂದದ, ಸುಮ್ಮಿದ್ದು ಬಿಡು. ಈಗ ಮಾತಾಡ್ತಾಳಲ್ಲ, ಮಾತಾಡ್ಸೋ, ಹಂಗೆ ಮಾಡಬಾರ್ದವ ಪ್ರಿಯ. ಅದು ಸಣ್ಣಕ್ಕಿದ್ದಿ ನೀನು, ದೊಡ್ಡವ್ರಿಗೆ ಹಂಗೆಲ್ಲ ಅನ್ಬಾರ್ದು. ನೋಡಿ ಅತ್ತೆ, ನಾನಂತರೂ 7 ವರ್ಷ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಮಾಮಿ, ನೀವು ಎಷ್ಟು ಒಳ್ಳೆಯವರಿದ್ದೀರಿ, ನಾನು ಎಷ್ಟು ಅರ್ಥ ಮಾಡ್ಕೊಂಡಿರಿ ಮಾಮಿ. ನನಗೆ ಕರೆಗೂ ನಿಮಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅನ್ನಿಸ್ಲಿಕ್ಕತ್ತದ ನೋಡ್ರಿ. ನಮ್ಮ ತಾಯಿ ಗತೆ ಕಾಣಿಸ್ಲಿಕ್ಕತ್ತೀರಿ ನೋಡ್ರಿ ಮಾಮಿ. ತುಂಬ ಥ್ಯಾಂಕ್ಸ್ ರೀ ಮಾಮಿ, ನನ್ನ ಇಷ್ಟು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಎಲ್ಲರೂ ನನಗೆ ಬೈತಾರೆ ಮಾಮಿ, ನೀವು ಒಬ್ಬರೇ ನೋಡ್ರಿ ನನಗೆ ಸಂತನ ಕ್ಷಮಿಸೋರು ಅಂದ್ರೆ. ಕಣ್ಣೀರು ಹಾಕ್ತಿದ್ದಾಳೆ ನೋಡಿ ಇವಳು, ಅತ್ತೆನ ಕರಗಿಸ್ಬೇಕು ಅಂತ. ಇವಳ ಇಷ್ಟು ಕೋಪ ಬರುತ್ತಲ್ಲ ನನಗೆ. ಇವಳು ನೋಡಿದ್ರೆ ಇಲ್ಲಿ ಕೊಚ್ಚಾಕ್ಬಿಡ್ಲೇನೋ ಅನಿಸುತ್ತೆ ನೋಡು. ಬಿಡು ಸುಂದರಿ, ಈಗ ಅಳಬೇಡ, ಸುಮ್ಮಿರು, ಅಳಬಾರ್ದು ಹಂಗೆ. ಪ್ರಿಯ ಹೋಗುವ, ನೀವು ಒಂದೆರಡು ಕಪ್ ಚಾ ಮಾಡ್ಕೊಂಬೋಗು. ಸರಿ ಅತ್ತೆ, ಮಾಡ್ಕೊಂಡು ಬರ್ತೀನಿ ಚಾ. ಅಯ್ಯೋ ಸುಮಾಕನ ಬಂದ್ಲು, ಬನ್ನಿ ಸುಮಾಕ. ಬಾರ ಸುಮಾ ಬಾ. ಅಯ್ಯೋ ನಾ ಆಮೇಲೆ ಬರ್ತೀನಿ ರೀ ಮಾಮಿ. ಈಗೇನು ಮಾಮಿಗೆ ತಲೆಗಿಲಿ ಕೆಟ್ಟದೇನು? ಅಲ್ಲ, ಅಷ್ಟು ಜಗಳ ಆತ್ರ ಮತ್ತೆ ಸುಂದರಿನ ಕರ್ಕೊಂಡು ಕೂತಾಳಲ್ಲ. ಏನ್ರಿ ಮಾಮಿ, ಇಷ್ಟು ಯುದ್ಧ ಆಯ್ತು, ಬಾಂಬ್ ಬಿದ್ದಾವ, ನಾವು ಬಾಂಬ್ ಹಾಕಿವಿ ಅಂದ್ರು 2 ದೇಶಗಳು ಮಾತುಕತೆ ಮಾಡ್ಕೊಂಡು ಒಂದಾಗ್ಲಿಕತ್ತಾರ ನೋಡ್ರಿ ಮಾಮಿ. ನಾ ಬರ್ತೀನಿ ರೀ, ನಮಗಿದು ಆಗಿ ಬರೋದಿಲ್ರಿ. ಅಯ್ಯ ಬಾ ಸುಮ,
ನೀ ದೇಶದ ಬಗ್ಗೆ ಎದಕ್ಕೆ ಮಾತಾಡ್ಲಿಕ್ಕೆ ಅನ್ನೋದು ಗೊತ್ತದ ನನಗೆ. ಆಕಿ ಮನಿತನ ಬಂದು ಸಾರಿ ಕೇಳಿದ್ಲು, ಮತ್ತು ನನಗೂ ಒಂದು ಇದು ಅನಿಸಿ ಇರು 4 ಮನಿ ಅದಾವ ಹೊಂದ್ಕೊಂಡು ಹೋಗ್ಬೇಕಂತೇಳಿ ಬಾರವ ಕೂಡು ಅಂತೇಳಿ ಕೂತೀನಿ. ಬಾ ನೀನು ಕೂಡು ಬಾ. ಏವ್ವ ಆಗೋದಿಲ್ರಿ ಮಮ್ಮಿ ನನಗೆ, ರಗೂಡ್ ಅನ್ಸ್ಕೊಂಡಿನಿ. ಯವ್ವ ನಾನು ಏನ ಅಂತಾರಲ್ಲ, ನನ್ನ ಗಾಡಿ ನನಗೆ ಡೈವರ್ಸ್ ಕೊಡಕ್ಕೆ ನಿಂತಿದ್ದ, ಅದು ಹೋಗ್ಲಿ ಅಂತೇಳಿ ಮನೆ ನೋಡಿದಿಲ್ರಿ ಪೂಜೆಗೆ ಹೋದಾಗ ಎಂತಿಂತ ಮಾತಂದಾಳ ಅಂತಕಿ. ಅನ್ಸ್ಕೊಂಡವ್ರಿಗೆ ಗೊತ್ತಿರ್ತದ್ರಿ ಮಮ್ಮಿ. ನನಗಂತೂ ಸುತಾರಾಮ್ ಇಷ್ಟ ಇಲ್ಲ ನೋಡ್ರಿ ಇಂಥವ್ಕನ ಜೊತೆ ಮಾತಾಡೋದು. ನಾ ಒಟ್ಟ ಆಗಂಗಿಲ್ರಿ, ನಾನು ಜೀವನದಾಗ ಮಾತಾಡೋದು ಅಂತ ನಿರ್ಧಾರ ಮಾಡೀನಿ ನಾನು. ಆಕಿನ ಮುಖ ಸಹಿತ ನೋಡಂಗಿಲ್ರಿ ನಾನು. ಅಯ್ಯಯ್ಯ, ಎಷ್ಟರ ಮಾತಾಡೋದು ಕಲ್ತೀಯ ಸುಮ್ಮ? ಓಣೆನವ್ರು ಇರ್ತೀವಿ, ಒಂದು ಮಾತು ಬರ್ತದ ಹೋಗ್ತದವ, ಮತ್ತು ಜಗಾಡ್ದು ಕೂಡುದು ಕಡದಾಡ್ದು ಇರುದ ಅದನ್ನೇ ಇಟ್ಕೊಂಡು ಜೀವನ ಪೂರ್ತಿ ಮಾತಾಡಂಗಿಲ್ಲ ನಡೀತದನು? ನಮ್ಮ ಸೊಂಡಿಲೆ ನಾವು ನೀರು ಕುಡಿಲಿಕ್ಕೆ ಆಗಂಗಿಲ್ಲ ಸುಮ್ಮ, ಎಲ್ಲರೂ ಮತ ಬೇಕೇ ಮಂದಿ. ನನಗೂ ಗೊತ್ತದವ ನಮ್ಮ ಸೊಂಡಿಲೆ ನೀರು ಕುಡಿಲಿಕ್ಕೆ ನಮ್ಗೆ ಆಗಂಗಿಲ್ಲ ಅಂತೇಳಿ. ಆದ್ರೆ ಬೇರೆದವ್ರನ್ನ ಮಾತಾಡ್ಸ್ಬೋದಾದ್ರೆ ನಿಮ್ಮಂಥವ್ರನ್ನ ಮಾತಾಡ್ಸೋದು ಭಾಳ ಕಷ್ಟವಯ್ಯವ್ವ. ನಿನ್ನ ದಿಕ್ಕಿಗೆ ಒಂದು ದೊಡ್ಡ ಶರಣಾರ್ಥಿ ತಾಯಿ. ಅಲ್ರಿ ಮಾಮಿ, ನಿಮಗೂ ಅಷ್ಟಂದಳ ಮತ ನೀವು ಆಕಿನ ಜೊತೆ ಹೋಗಿ ಗೊತ್ತಿರಲ್ರಿ, ಬಾರಿ ಆಯ್ತು ಬಿಡ್ರಿ. ಫೋನ್ ಮಾಡಿ ಕರ್ಸ್ಕೊಡ್ರಿ ಏನು? ನಮ್ಮನೆ ಯಾಕೆ ಬೇಕ್ರಿ? ಹಂಗಿತ್ತಂದ್ರೆ ಇನ್ನು ಮುಂದೆ ಆಕಿನ ಜೊತೆನೇ ಮಾತಾಡ್ಕೊತ ಕೊಡ್ರಿ, ನಾ ಯಾಕೆ ನಿಮ್ಮ ಮನೆ ಕಡೆ ಬರಲಿ? ಹೋಗಿ ಬರ್ತೀನಿ ರೀ. ಅಯ್ಯೋ ಸುಮಕ್ಕ, ನಾನು ಇಷ್ಟೊತ್ತನ ನಮ್ಮ ಅತ್ತೆಯವ್ರಿಗೆ ಅದೇ ಹೇಳಿದೆ. ಆದರೆ ಅವ್ರು ಏನು ಹೇಳ್ತಿರೋದು, ಅವಳ ಸ್ವಭಾವನೆ ಆ ಥರ ಇದೆ, ಮೊದಲಿಂದನೂ ಹಂಗೆ ಇದ್ದಾಳೆ, ಹಂಗೆ ಹಿಂಗೆ ಹೇಳ್ತಿದ್ದಾರೆ ಅವರು. ಪರವಾಗಿಲ್ಲ, ಬನ್ನಿ ಟೀ ಕುಡ್ದು ಹೋಗಂತ್ರಿ ಬನ್ನಿ. ಏ ಬೇಡವಯ್ಯವ, ನಿಮ್ಮ ಟೀ ನೀವೇ ಇಟ್ಕೋರಿ, ನಾನು ಕುಡಂಗಿಲ್ಲ ನೋಡವ ಇಲ್ಲಿ, ಒಟ್ಟೊಟ್ಟ ಕುಡಂಗಿಲ್ಲ. ಅವರೇ ಒಕ್ಕಾಡಲ್ರಕ್ಕಿಬ್ರು, ಒಕ್ಕಾಡ್ಲಿಕ್ಕತ್ತಾರ. ಸುಂದ್ರಿ ಮಾಮಿ ಒಂದಾಗಿರಲ್ರಕ್ಕ, ನಂದೇನು ಕೆಲಸ ಅದ ಇಲ್ಲಿ? ಹೋಗಿ ಬರ್ತೀನಿ ನಾನು. ಅಯ್ಯೋ ಸುಮ್ಮ ಹೆಂಗೆ ಮಾತಾಡ್ತಿಲ್ಲ, ಒಕ್ಕಾಡ್ತಾರ ಅಂತೇಳಿ. ಒಕ್ಕಾಡ್ತಾರ ಅನ್ನಕ್ಕೆ ನಾನು ಆಕಿನ ಫೋನ್ ಮಾಡಿ ಕರ್ಸ್ಕೊಂಡಿನಿ, ಅಥವಾ ನಾ ಮನೆಗೂ ಹೋಗಿ ಕರ್ತೀನಿ. ಆಕಿನೇ ಬಂದಾಳವ, ಮತ್ತು ಮನಿತನ ಬಂದವ್ರನ್ನ ಹೆಂಗೆ ವಾಪಸ್ ಕಳ್ಸೋಕ್ಕಾಗುತ್ತೆ? ಅದಕ್ಕೆ ಮಾತಾಡ್ತೀನಿ ಅಂತ ಹೇಳ್ತೀನಿ, ಮತ್ತೆ ನಿಂದ ನೀ ಮಾತಾಡ್ತೀಯಲ್ಲ. ಆಕಿನ ಸ್ವಭಾವ ಇವತ್ತಿಂದ ನಿನ್ನಿದೆ, ಯಾವಾಗಲೂ ಹಂಗೆ ಮಾಡ್ತಾಳಿಲ್ಲ ಆಕಿ. ನಿನ್ನ ಜೊತೆ ನನ್ನ ಜೊತೆ ಎಷ್ಟು ಸಲ ಜಗಾಡಿಲ್ಲ, ಎಷ್ಟು ಸಲ ಕೂಡಿಲ್ಲ. ಊಟ ಕೂಡ ಏನಂತಲ್ಲ ಸುಟ್ರು ಹೋಗಂಗಿಲ್ಲ. ಅದು ಈಗ ಹಂಗೆ ಮಾಡಿದ್ಲಂದ್ರೆ ಒಂದು ಇದು ಜಗಾಡಿ ಹೌದವ ಮಾತು ಬಿಡ್ತೀವಿ ಅಂತಿರ್ಬೋದು. ಯಾವಾಗಲೂ ಹಂಗೆ ಅಂತ ಬಂದಾಗ ಮತ್ತೆ ಏನು ಮಾಡೋಕ್ಕಾಗುತ್ತೆ? ಆಕಿ ಮದುವೆಯಾಗಿ ಬಂದಾಗಿಂದ ಹಂಗೆ ಇದ್ದಾಳ. ಹೊಸ್ದಾಗಿ ಇದು ಏನಾರ ಬಾ ಕೂಡ್ ಬಾ, ಹಂಗೆಲ್ಲ ಸೀಟ್ಗೇರ್ಬೇಡ. ಅಯ್ಯ, ಎಷ್ಟು ದೊಡ್ಡದು ಮಾಡ್ತಿಲ್ಲ ಸುಮ್ಮ, ಕಡ್ಡಿ ಗುಡ್ಡ ಮಾಡಾಕತ್ತಿ ನೋಡಿ ನೀನು. ತಪ್ಪಾಗ್ಯದ ಅಂತ ಕೇಳಿನಿಲ್ಲ, ಆಯ್ತವ ಅಲ್ಲಿಗೆ ಬಿಟ್ಬಿಡ್ಬೇಕು. ನಿನಗೂ ಕೇಳ್ತೀನಿ ನೋಡು, ತಪ್ಪಾಗ್ಯದ ಬಾ ಈಗ ಕೂಡ್ ಬಾ. ನೀನು ಒಂದು ಮಾತನ್ನ ತಪ್ಪಾಗ್ಯದ ಅಂತ ಕೇಳ್ಬಿಡ್ತಿದ್ದಿ ಸುಂದ್ರಿ ಅನ್ನತನ ಅಂದು ಅನಿಸ್ಕೊಂಡವ್ರಿಗೆ ಗೊತ್ತಿರ್ತದಿಲ್ಲಿ. ಸೀರೆ ಬಿಚ್ಚಿ ಹೊಡಿತೀನಿ ಅಂದಿದಿ, ಏನೇನ ಕೆಟ್ಟ ಮಾತಾಡಿದಿ, ಅದೆಲ್ಲ ನನ್ನ ಕಿವಿಗೆ ಏನಾದರೂ ಭೂಮಿ ಹುಟ್ಲಿಕ್ಕತ್ತವ. ಮಾತಾಡೋರಿಗೆ ಗೊತ್ತಿರಂಗಿಲ್ಲ ಸುಂದ್ರಿ, ಅನಿಸ್ಕೊಂಡವ್ರಿಗೆ ಗೊತ್ತಿರ್ತದ ಅದು. ಇಷ್ಟು ಸಾರಿ ಕೇಳಿದ್ರೂ ಇಷ್ಟು ದಿಮಾಕ್ ಮಾಡಾಕತ್ತಿಯಲ್ಲ, ಹೌದಲ್ಲಿ ನೀನು ಸುಮ್ಮಿ, ನೀನು ಸತ್ತೀನಿ ನನ್ನ ಕೈಯಾಗಿನ ಮುಂದೆ. ನೋಡಿ ತಲೆ ತಗ್ಗಿಸಿ ಮತ್ತೆ ಏನೋ ಸ್ಕೆಚ್ ಆಗ್ಲಿಕ್ಕತ್ತಿರ್ತಾಳ್ರಿ ಮಮ್ಮಿ ಆಕಿಯ ಈ ಜೀವನದಾಗ ಚೇಂಜ್ ಆಗಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಅಯ್ಯ, ನಾ ಏನು ಸ್ಕೆಚ್ ಹಾಕ್ಲಿ ಅವ್ವ, ಎಷ್ಟು ಒಳ್ಳೆ ಗೆಳತಿ ಬಿಟ್ಟು ಹೊಂಟ್ಲಲ್ಲ ಅಂತೇಳಿ ವಿಚಾರ ಮಾಡ್ಲಿಕ್ಕತ್ತಿದ್ದೆ. ಅಲ್ಲ, ನಾನು ನೀನು ಎಷ್ಟು ಜೋಡಾಗೆಲ್ಲ ನೀರಿಗೆ ಹೋಗೋರು, ಬಟ್ಟೆ ಒಗಿಲಿಕ್ಕೆ ಹೋಗೋರು, ಈಗ ನೀವು ಒಟ್ಟ ಮಾತಾಡ್ಸಂಗಿಲ್ಲ ಅಂತೀಯಲ್ಲ, ಭಾಳ ಬೇಜಾರಾಗ್ಲಿಕ್ಕತ್ತದವ ನನಗೆ. ಅಯ್ಯಯ್ಯ, ನಾಟಕ ಈ ನಾಟಕ ಬಿಡವ್ವ ಸುಂದ್ರವ್ವ. ಅಯ್ಯ, ನಾಯಕ್ ನಾಟಕ ಮಾಡಲಿ ಸುಮ್ಮ ಇರು. 4 ಮನೆ ಅದಾವ ಹೊಂದ್ಕೊಂಡಿರಮ್ಮವ ಅಂತ ಹೇಳಿಕತ್ತೀನಿ ನೋಡುವ. ಇದ್ರ ಮೇಲೆ ನಿನ್ನ ಇಷ್ಟ. ಮತ್ತೆ ಯಾರ ಹೊಸ ಗೆಳತಿ ಸಿಕ್ಕಿರ್ಬೇಕು, ಅದಕ್ಕೆ ನಮ್ಮನ್ನು ಒಗಿಲಿಕ್ಕತ್ತಾಳ್ರಿ ಮಾಮಿ ಈಗ ಆಕಿ. ನೋಡ್ ಸುಂದ್ರಿ, ನನಗೆ ಹೊಸ ಗೆಳತಿಯರ ಸಿಗಲ್ರಕ್ಕ, ಏನಾರ ಆಗಲಕ್ಕ. ನನ್ನ ತಂಟೆಗಂತೂ ನೀವು ಒಟ್ಟ ಬರ್ಬಾರ್ತಾಯಿ. ನೋಡ್ರಿ ಮಾಮಿ, ತನ್ನ ಬಾಯಿಂದನೇ ಬಂತಿಲ್ರಿ ಹೊಸ ಗೆಳತಿಯರು ಸಿಕ್ಕಾರ ಅಂತೇಳಿ. ಅಲ್ಲಿ ಅವ್ರ ಮನೆ ಬಾಜು ಒಬ್ರು ಹೊಸ್ದಾಗಿ ಬಾಡಿಗೆ ಬಂದಾರ್ರಿ, ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲ ಕಡೆ ಹೋಗ್ಬೇಕನ್ನಕಿ. ಮನೆ ಬಜಾರ್ಕ ಕೂಡೇನೆ ಆಕಿನ ಜೊತೆನೇ ಹೋಗ್ಯಾಡ್ರಿ ಮಾಮಿ. ಅದಕ್ಕೆ ನಾವು ಬೇಕಾಗಿಲ್ರಿ. ಈಗ ಶ್ರಾವಣ ಮಾಸ ಬಂತಲ್ರಿ, ಶುಕ್ರವಾರಕ್ಕೊಮ್ಮೆ ಬಜಾರ್ಗೆ ಹೋಗ್ಬೇಕಲ್ಲ, ಗುರುವಾರ ಸಂಜೆ ಮುಂದೆ ನೋಡಮ್ಮ ಆಕಿನ ಜೊತೆನೇ ಹೋಗ್ತಾಳ ಏನ ನಮ್ಮ ಜೊತೆ ಬರ್ತಾಳಂತ. ಮೊದ್ಲಿನವರು ಕೊನೆತನ ಇರ್ತಾರ, ಈಗ ಬಂದವರು ನಡುವ ಹೋಗ್ತಾರ, ಅದನ್ನ ತಿಳ್ಕೊಬೇಕು ನೀನು. ನಾ ಏನು ಆಕಿನ ಫ್ರೆಂಡ್ಶಿಪ್ ಮಾಡೀನಿ ಅಂತೇಳಿ ನಿಮ್ಮನ್ನು ಬಿಡ್ಲಿಗತ್ತಿಲ್ಲವ. ನನಗೆ ನಿನ್ನ ಮಾತುಗಳು ನೆನಪಾಗಿ ಸಿಟ್ಟು ಬರ್ತದೆ ನನಗೆ, ಅದಕ್ಕಂದಲೇ ನಾವು ಅಲ್ಲಿ ಅಂತ ನೋಡು. ಬರೀ ಅದೇ ಮಾತಾಡ್ಬಾರ್ದು ಸುಮ್ಮ, ಬಿಟ್ಟು ಬಿಡು ಅಲ್ಲಿಗೆ. ಶ್ರಾವಣ ಮಾಸ ಬಂತು, ಶುಕ್ರವಾರಕ್ಕೊಮ್ಮೆ ಉಡಿ ತುಂಬುದು ಅದು ಇರ್ತದೆ. ಇರು 4 ಮನೆ ಇರ್ತಾವ, ಮುಖ ಕೆಡ್ಸ್ಕೊಂಡು ಚಲೋ ಅಲ್ಲದು. ಸುಮ್ಮಿರು, ಬಾ ಕೂಡ್ ಬಾ, ಚಾ ಕುಡ್ದು ಹೋಗಂತಿ. ಅಲ್ರಿ ಮಾಮಿ, ಆಕಿ ಎಂತಿಂತ ಮಾತಾಡ್ಯಾಳ ನೋಡಿರಿಲ್ರಿ ನೀವೇ? ಅಲ್ಲ, ನಿನಗೊಬ್ಬಕಿಗೆ ಅಂದಾಳ ಸುಮ್ಮ ಹೇಳ್ಬಿಡು. ನನಗೂ ಅಂದಾಳಿಲ್ಲ. ಅಲ್ಲ, ಬೆಂಗಳೂರು ತನಕ ಕರ್ಕೊಂಡು ಹೋದ್ರೆ ಅಲ್ಲಿನೂ ಮರ್ಯಾದೆ ತೆಗೆದು ಬಂದಾಳಿಲ್ಲ ನನಗೆ, ಅಂದ್ರೂ ಕ್ಷಮಿಸಿನಿಲ್ಲ ನೋಡ. ಏನಾರ ತಪ್ಪು ಮಾಡಲ್ದಾಕ ಮುಂದಿನವರು ಬಂದು ನಮ್ಮನ್ನ ಕ್ಷಮೆ ಕೇಳಿದಾಗ ಕ್ಷಮಿಸಿ ದೊಡ್ಡವರಾಗಬೇಕು, ಸಣ್ಣತನ ತೋರಿಸ್ಲಿಕ್ಕೆ ಹೋಗ್ಬಾರ್ದು. ಬಿಟ್ಬಿಡು ಇಲ್ಲಿಗೆ. ಆಯ್ತು ಹೇಳ್ರಿ ಮಾಮಿ. ಅತ್ತೆ, ರಿಯಲಿ ಯು ಆರ್ ಗ್ರೇಟ್. ಯಾ ಗ್ರೇಟಾ ಪಾಠ ನಡಿಯ ಕಡಿ. ನಮ್ಗೆ ಹಿಂಗೆ ಜಗಳ ಪಗಳ ಮಾಡ್ಕೊಂಡಿರೋದು ಸರಿ ಅನ್ಸಂಗ್ಲವ. ಎಲ್ಲರೂ ನಕ್ಕೋತ ಆಡ್ಕೋತ ಚಂದ ಇರಬೇಕು. ಇನ್ನು ಮುಂದರ ಚೇಂಜ್ ಆಗುವ ಸುಂದ್ರಿ, ಬರೀ ಅವ್ರದ್ದು ಇವ್ರದ್ದು ಮಾತಾಡೋದು ಬಿಟ್ಬಿಡು ಇಲ್ಲಿಗೆ ಏನು? ಹಾಂ ರೀ ಮಾಮಿ. ಇನ್ನು ಮುಂದೆ ಚಾತುರ್ಮಾಸ ಶುರುವಾಗ್ಯದ, ಅಂಥವೆಲ್ಲ ಕೆಟ್ಟ ಬುದ್ಧಿ ಬಿಟ್ಟು ಪ್ರವಚನ ಹೇಳ್ತಿರೋ ಮಠದಾಗ ಪ್ರವಚನ ಕೇಳಿಕ್ಕೆ ಹೋಗಿನ್ನ. ಹೂಬತ್ತಿ ಗೆಜ್ಜೆ ವಸ್ತ್ರ ಇವೆಲ್ಲ ಮಾಡ್ಕೊಂಡೇನ? ನಾಳಿಂದ ಹೋಗಮ್ ನಡಿ ಪ್ರವಚನಕ್ಕೆ ಬಾ. ಒಂದು ಸ್ವಲ್ಪ 1-2 ತಾಸು ಅಲ್ಲಿ ಕೂತ್ರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದ. ಆಕೆ ಪ್ರವಚನಕ್ಕೆ ಬರ್ತಾಳ, ನೀವು ಕರ್ಕೊಂಡೋರಿ. ಮಾಡ್ಬೇಕ್ರಿ ಮಾಮಿ.
ಪ್ರವಚನಕ್ಕೆ ಬರ್ತೀನಲ್ರಿ ಮಾಮಿ, ಅಲ್ಲಿ ಕೂಡ್ಲಿಕ್ಕೆ ಆಗಲ್ರಿ ನನ್ನ ಕಾಲ ನೋಯಿಸ್ತಾವ್ರಿ ಕೂತ್ನಂದ್ರ. ಅಂಥವೆಲ್ಲ ಆಗಿ ಬರಂಗಿಲ್ಲ ನಿನಗೆ. ಕಟ್ಟಿ ಕೂತ್ ಮಾತಾಡೋದ್ರೆ 4 ತಾಸು ಕೂತ್ ಮಾತಾಡ್ತಿದಿ, ಪ್ರವಚನ ಕೇಳಿಕ್ 1 ತಾಸು ಕುಡ್ದಾಗಂಗಿಲ್ಲ. ಅದಕ್ಕೆ ನಿನಗೆ ತಾಳ್ಮೆ ಶಕ್ತಿ ಇಲ್ಲ ಅನ್ನೋದು. ಬರ್ತೀನಿ ಹೇಳ್ರಿ ಮಾಮಿ ನಾನು ಈ ಸಲ. ನಾಳೆಯಿಂದ ತಯಾರಾಗ್ರಿ, ಎಲ್ಲರೂ ಹೋಗುಮಂತ ಸಂಜೆಗೆ. ಹಾಂ ರೀ ಮಮ್ಮಿ, ನಾನು ಬರ್ತೀನಿ ರೀ. ನೆನಪು ಮಾಡಿ ಕರೆದವ್ರೆ ಆಯ್ತು, ಹೋಗುಮಂದಾಗ ಆಯ್ತಳ ಫೋನ್ ಮಾಡ್ತೀನಿ ಬರಾಕಂತೀನಿ ಅಂತ. ಅಂದ್ರೆ ಅಲ್ಲಿ ಹೋಗಿ ಕೂತೀವಂದ್ರೆ ಒಂದು ಸ್ವಲ್ಪ ಹೂಬತ್ತಿ ಗೆಜ್ಜೆ ವಸ್ತ್ರ ಇಂಥವೆಲ್ಲ ಆತವಂತ ಕೇಳ್ಕೋತ ದೇವ್ರ ನಾಮಸ್ಮರಣೆ ಕಿವಿಯಾಗಿ ಬಿದ್ರ ಚಲೋ ಅಲ್ಲ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಠಣ್ಣ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಾ ಒಳ್ಳೆಕಾಗಿನ್ರಿ. ಈಗ ಚಾತುರ್ಮಾಸ ಮುಗಿತಾನ ಒಳ್ಳೆಕಾಗಿರ್ತೀನಿ ರೀ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು. ಎಲ್ಲರಿಗೂ ಧನ್ಯವಾದಗಳು.